ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದ್ದಾರೆ ತಮ್ಮ ಮೊದಲ ಅತ್ಯಂತ ಹಿರಿಯ ಭಾಜಪಾ ಕಾರ್ಯಕರ್ತರು, ಮಾಜಿ ನಗರಸಭಾ ಮತ್ತು ಬಿಬಿಎಂಪಿಯ ಸದಸ್ಯರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು, ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ನಗರದ ಅಧ್ಯಕ್ಷರು ಆಗಿರ್ತಕ್ಕಂಥ ಮುನ್ರಾಜು ಅವರ ಹುಟ್ಟುಹಬ್ಬವನ್ನು ಇವತ್ತು ಬಹಳ ಸಂಭ್ರಮದಿಂದ ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು ಕಾರ್ಯಕರ್ತರ ಸಮ್ಮುಖದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ಕೇವಲ ಅದು ಸಂಭ್ರಮದ ಆಚರಣೆ ಅಲ್ಲ, ಇದರ ಮುಖಾಂತರ ಸಾಮಾಜಿಕ ಕೆಲಸಗಳನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮಿಲನದ ಕಾರ್ಯಕ್ರಮ ಕೂಡ ಹೌದು. ಇಲ್ಲಿ ಒಂದು ಕಡೆ ನಾವು ಸೇರಿ ಅನೇಕ ವಿಚಾರ ವಿನಿಮಯಗಳನ್ನು ಕೂಡ ಮಾಡ್ತೀವಿ ಮತ್ತು ಇವತ್ತು ಆರೋಗ್ಯ ಶಿಬಿರಗಳು, ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮುನ್ರಾಜು ಅವರ ಹುಟ್ಟುಹಬ್ಬದಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು ಹಿಂದುಳಿದ ವರ್ಗದ ನಾಯಕನಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಯಲಹಂಕದಲ್ಲಿ ಕಟ್ಟಿ ಬೆಳೆಸಿದಂಥ ಕೀರ್ತಿ ಮುನ್ರಾಜು ಅವರಿಗೆ ಸೇರ್ತದೆ. ಭಗವಂತ ಇಡೀ ಅವರಿಗೆ, ಅವರ ಕುಟುಂಬದವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಪ್ರಬಲವಾಗಿ ಕಟ್ಟತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈಗ ಜಿಬಿಎ ಚುನಾವಣೆ ಸಾಧ್ಯತೆಗಳಿದೆ ಸರ್, ಡಿಸೆಂಬರ್ ಆದಮೇಲೆ ಆಕಾಂಕ್ಷಿ ಇದ್ದಾರೆ ಅಂತ ಮುಂದುವರೆದ ಆಕಾಂಕ್ಷಿ ಆದ್ರೆ ಅವಕಾಶ ಇದೆಯಾ? ನಾನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಕ್ಯಾಟಗರಿ ಏನಿದೆ, ಎಲ್ಲ ಆಕಾಂಕ್ಷಿಗಳು ಅಂತಕ್ಕಂಥದ್ದು ಕೂಡ ಅವರನ್ನು ಕೇಳಬೇಕಾಗ್ತದೆ. ನಾವು ಯಾವುದು ಕೂಡ ಮುಖಂಡರಾಗಿ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇನ್ನು ಡಿಸೆಂಬರು SIR ಆಗಿ ವೋಟರ್ ಲಿಸ್ಟ್ ಬಂದು ತಿರ್ಗಾ ಏನಾಗ್ತದೋ ಬದಲಾವಣೆಗಳು ಗೊತ್ತಿಲ್ಲ. ನಾವು ಆ ಸಂದರ್ಭದಲ್ಲಿ ಅದರ ಬಗ್ಗೆ ತೀರ್ಮಾನವನ್ನು ತಗೋತೀವಿ. ಅವ್ರು ಯಾವತ್ತೂ ಕೂಡ ಇಲ್ಲಿವರೆಗೂ ಮತ್ತೆ ನಾನು ಚುನಾವಣೆಯಲ್ಲಿ ಕೊಡಲೇಬೇಕು ಅಂತ ಏನು ಆಗ್ರಹವನ್ನು ಮಾಡ್ತಾ ಇಲ್ಲ. ಅವಕಾಶ ಬಂದರೆ ಕೊಡ್ರಿ ಅಂತ ಕೇಳಿದ್ದಾರೆ, ಕ್ಯಾಟಗರಿ ಬಂದರೆ. ಇಲ್ಲ ಅಂತಂದರೆ ಭಾಳ ಒತ್ತಾಯ ಏನು ಅವ್ರೇನು ಮಾಡಿಲ್ಲ. ಮೇ ಆಯಿತು, ಈಗ ಆಗಸ್ಟ್ ಆಯಿತು, ಮತ್ತೆ ಡಿಸೆಂಬರ್ ಆಗುವಂಥ ವಿಶ್ವಾಸ ಇದೆಯಾ ಸರ್? ಅಲ್ಲ, ಈಗ ಯಾಕಂದರೆ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಅವ್ರಿಗಿನ ಮೇಲೆ ಇನ್ಯಾವುದೂ ಇಲ್ಲ. ಇನ್ನು ಅವ್ರೇನೋ ಹೋಗ್ಬೇಕಾಯ್ತು ಅಂತಂದರೆ ಸಂವಿಧಾನ ತಿದ್ದುಪಡಿ ಮಾಡಬೇಕು ಇವ್ರಿಗೋಸ್ಕರ. ಸೊ ನಮಗನ್ನಿಸ್ತದೆ ಅಷ್ಟರಲ್ಲಿ SIR ಆಗಿ ಹೊಸ ವೋಟರ್ ಲಿಸ್ಟ್ ಬರೋದ್ರಿಂದ ಯಾವುದೂ ಕೂಡ ಗೊಂದಲಗಳಿರೋದಿಲ್ಲ. ಸೊ ನವಂಬರಲ್ಲಿ ಇವರು ನೋಟಿಫಿಕೇಶನ್ ಚುನಾವಣೆಗೆ ಮಾಡ್ತಾರೆ ಅಂತಕ್ಕಂಥದ್ದಿದೆ. ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ಯಾವುದೇ ಕಾರಣದಿಂದ ಚುನಾವಣೆಯನ್ನು ಮುಂದೂಡೋದಿಲ್ಲ, ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಪಾಲಿಕೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತೆ ಕ್ಯಾಟಗರಿ ಬದಲಾಗುತ್ತೆ ಅಂತ ಮಾತು ಬರ್ತಾರೆ. ಇಲ್ಲ, ಅದೆಲ್ಲ ಊಹಾಪೋಹವೆಲ್ಲ ಕೂಡ ನಡೀತಾ ಇದೆ. ಹಂಗೆಲ್ಲ ಕಡಿಮೆ ಮಾಡೋದಾಗಲಿ ಜಾಸ್ತಿ ಮಾಡೋದಾಗಲಿ, ಒಂದ್ಸರಿ ಈಗ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಪಾಸ್ ಆಗಿ ಬಿಲ್ಲಾಗಿ ಸುಪ್ರೀಂ ಕೋರ್ಟಲ್ಲೂ ಹೋಗಿ ಮತ್ತೆ ನಾವು ಪಾಲಿಕೆಗಳನ್ನ ಕಡಿಮೆ ಮಾಡ್ತೀವಿ ಅಂತ ಹೋದರೆ ಇವರು ಚುನಾವಣೆಯಲ್ಲಿ ಎದುರಿಸೋಕೆ ಇವ್ರಿಗೆ ಧೈರ್ಯ ಇಲ್ಲ, ಸೋಲ್ತೀವಿ ಅಂತೇಳಿ ಅನ್ಕೊಬೇಕಾಗ್ತದೆ. ಲಾಸ್ಟ್ ಟೈಮ್ಗಿಂತ ಈ ಸಲ ಹೆಚ್ಚು ಯೂನಿಟ್ ರಕ್ತನ ಕಲೆಕ್ಟ್ ಮಾಡಬೇಕು ಅನ್ನೋ ವಾಲಂಟಿಯರ್ ಆಗೆಲ್ಲ ಇದೆಲ್ಲ ಆಗ್ತಾ ಇದೆ. ಎಷ್ಟು ಯೂನಿಟ್ ರಕ್ತ ಈ ಸಲ ನಿಮ್ಮ ಬಗ್ಗೆ ಕಲೆಕ್ಟ್ ಆಗ್ಬೋದು? ನಾವು ಬೂತ್ಗೆ 5 ಜನ ಮಿನಿಮಮ್ ಅಂತ ಹೇಳಿದ್ದೀವಿ. ಅದು 2 ದಿನದ ಕಾಲ ಆಗ್ತದೆ. ಒಂದು 26 ಹೆಸರುಗಡದಲ್ಲಿ 200 ಜನದಾಗ್ತದೆ. ಇಲ್ಲಿ 24ನೇ ತಾರೀಕು ಮಿನಿಮಮ್ 2000 ಯೂನಿಟ್ ರಕ್ತವನ್ನು ಕೊಡೋದಕ್ಕೆ ನಮ್ಮ ಕಾರ್ಯಕರ್ತರು ಈಗಾಗಲೇ ಪಟ್ಟಿಯನ್ನು ಮಾಡಿದ್ದಾರೆ. ಕಳೆದ ಸಲಕ್ಕಿಂತ ಈ ಸಲ ದ್ವಿಗುಣ ಆಗುತ್ತೆ ಜನಸಂಖ್ಯೆ ಅಂತ ಹೇಳ್ತಾರೆ. 2000 ಜನ ಬರ್ಬೋದು. ಅಲ್ಲ, ಈಗ ನಾವು ಊಟದ ವ್ಯವಸ್ಥೆಯನ್ನೇ 45,000 ಜನಕ್ಕೆ ಮಾಡಿದ್ದೀವಿ. ಎಷ್ಟೇ ಜನ ಬಂದರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಯಾಕಂದರೆ ಬೆಳಗ್ಗೆ 8 ಗಂಟೆಯಿಂದ 3 ಗಂಟೆವರೆಗೂ ನಡೀತಾ ಇರ್ತದೆ. ಜನ ಬಂದಷ್ಟು ನಮಗೇನು ತೊಂದರೆ ಇಲ್ಲ. ಎಷ್ಟೇ ಜನ ಬಂದರೂ ಕೂಡ ಅದ್ರ ವ್ಯವಸ್ಥೆಯನ್ನು ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಯಾರ್ಯಾರು ಬರ್ತಾರೆ ಸರ್? ಎಷ್ಟು? ಎಲ್ಲರೂ ಬರ್ತಾರೆ.